ಅನೇಕ ವಿಚಾರಗಳನ್ನು ನಾವು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡುತ್ತಾ ಬಂದಂತೆ ಶರಣರು ಈ ಭಾರತೀಯ ಒಂದು ಸನಾತನ ಪರಂಪರೆಯಲ್ಲಿ ಬೇರು ಬಿಟ್ಟಿರ್ತಕ್ಕಂಥ ಅನೇಕ ಸಂಪ್ರದಾಯಗಳನ್ನು, ಕಂದಾಚಾರಗಳನ್ನು, ಮೂಢನಂಬಿಕೆಗಳನ್ನು ಸಮೂಲಾಗ್ರವಾಗಿ ಕಿತ್ತು ಒಗೆದರು ಅನ್ನುವಂಥದ್ದು ವಚನ ಸಾಹಿತ್ಯವನ್ನು ಓದಿದವರಿಗೆ ಮಾತ್ರ ತಿಳಿತೈತೆ, ಉಳಿದವರಿಗೆಲ್ಲ ಓದಿದವರಿಗೆ ತಿಳಿತೈತೆ. ಕಾರಣ ವಚನ ಸಾಹಿತ್ಯವನ್ನು ಓದಬೇಕಾದ್ರೆ ಪೂರ್ವಾಗ್ರಹ ಪೀಡಿತ ಮನೋಭಾವ ಇರಬಾರದು. ಏನು ಪೂರ್ವಾಗ್ರಹ ಪೀಡಿತ ಮನೋಭಾವ ಇರಬಾರದು ಅಂದ್ರೆ ಒಂದೊಂದು 3-4 ಅಂಶಗಳನ್ನು ಹೇಳ್ತೀನಿ. ಏನು ಹೇಳ್ತೀನಿಪ್ಪ ನಿಮಗಂತಂದ್ರೆ, ಬಸವಣ್ಣ ಬರೋಕ್ಕಿಂತ ಮೊದಲ ಇದು ಇತ್ತು ಅಂತ ಇರಬಾರ್ದು. ಹಿಂಗೆ ಇಟ್ಕೊಂಡು ಓದಿದ್ರೆ ನಿಮಗೆ ಶರಣರ ಅರ್ಥಕ್ಕ. ಬಸವಣ್ಣ ಬರೋಕ್ಕಿಂತ ಮೊದಲ ಅಸಮಾನತೆ ಇತ್ತಂತ ಓದ್ರಿ ಬಸವಣ್ಣ ಅರ್ಥಕ್ಕ. ಬಸವಣ್ಣ ಬರೋಕ್ಕಿಂತ ಮೊದಲ ಶೈವ ಸಂಪ್ರದಾಯಗಳಿದ್ದುವಂತ ಓದ್ರಿ ಬಸವಣ್ಣ ಅರ್ಥಕ್ಕ. ಬಸವಣ್ಣ ಬರೋಕ್ಕಿಂತ ಮೊದಲ ವೇದ, ಆಗಮ, ಶ್ರುತಿ, ಸ್ಮೃತಿ, ಪುರಾಣಗಳು ಇದ್ದು, ಇಲ್ಲ ಅಂತ ನಾ ಅನ್ನೋದಿಲ್ಲ, ಇದ್ದು ಅಂತ ಓದ್ರಿ, ತಪ್ಪೇನಿಲ್ಲ. ಬಸವಣ್ಣ ಬರೋಕ್ಕಿಂತ ಮೊದಲ ಸ್ಥಾವರದ ಲಿಂಗಗಳು ಇದ್ದು ಓದ್ರಿ, ತಪ್ಪೇನಿಲ್ಲ. ಆದರೆ ಬಸವಣ್ಣ ಬರೋಕ್ಕಿಂತ ಮೊದಲ ವರ್ಗ ಭೇದಗಳಿದ್ದವು, ವರ್ಣಭೇದಗಳಿದ್ದವು, ಜಾತಿ ಭೇದಗಳಿದ್ದವು, ಲಿಂಗ ಭೇದಗಳಿದ್ದವು. ಆದರೂ ಬಸವಣ್ಣ ಬಂದ ಮೇಲೆ ವರ್ಗಭೇದವೂ ಇರಲಿಲ್ಲ, ವರ್ಣಭೇದವೂ ಇರಲಿಲ್ಲ, ಲಿಂಗಭೇದವೂ ಇರಲಿಲ್ಲ, ವೇದಾಗಮಗಳ ಅನುಕರಣೆಯೂ ಇಲ್ಲ, ಶಾಸ್ತ್ರ ಪುರಾಣಗಳ ಗೊಡವೆನೂ ಇಲ್ಲ, ಶೈವ ಸಂಪ್ರದಾಯದ ಪಡೆಯಚ್ಚೂ ಇಲ್ಲ. ಬಸವಣ್ಣ ಹೊಸದಾದ ಪಥವನ್ನು ನಿರ್ಮಿಸಿದರು ಅನ್ನುವಂಥದ್ದು ವಚನ ಸಾಹಿತ್ಯವನ್ನು ಓದಿದವರಿಗೆ ತಿಳಿತದೆ. ಕಾರಣ ಶರಣರ ಪರಿ ಬಹಳಷ್ಟು ವಿಚಿತ್ರ. ಇನ್ನೂ 900 ವರ್ಷಗಳಾದರೂ ನಮ್ಮ ನಾಡು ಶರಣರ ತತ್ವಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ಹೊಯ್ದಾಡ್ತಾ ಇದೆ. ಇವತ್ತಿಗೂ ನಮ್ಮ ನಾಡಿನ ಶ್ರಾವಣ ಮಾಸಗಳಲ್ಲಿ ನಡೀತಕ್ಕಂಥ ಪುರಾಣಗಳು ವ್ಯಾಸ ಪರಂಪರೆಗಳೇ ಹೊರತು ಶರಣ ಪರಂಪರೆಗಳಲ್ಲವು. ನಮ್ಮ ಶರಣರು ಪುರಾಣನ ಒಪ್ಪುದಿಲ್ಲ. ಪುರಾಣವೆಂಬುದು ಪುಂಡರ ಗೋಷ್ಠಿ ನೋಡಿ ಎಷ್ಟು ಚಂದ. ಪುರಾಣನ ಒಪ್ಪುದಿಲ್ಲ ಅವರು. ಏನು ಮಾಡೋದಪ್ಪ, ಇದ್ರ ಕರೆ ಇದ್ದವ್ರು ಹೋಗಿಬಿಟ್ರೆ ಅವರು ನೀವೇನು ಮಾಡೋರು ಅಂತ ಕೇಳ್ತಾರವ್ರು. ಎಷ್ಟು ಶರಣರಿಗೂ ಈ ವೇದಾಂತಿಗಳಿಗೂ ಫರಕ್ ಬರ್ತೈತೆ ಅನ್ನೋದಕ್ಕೆ ಒಂದ ಮಾತು ಹೇಳ್ತೀನಿ. ವೇದಾಂತ ಮತ್ತು ಬೇರೆ ಸಿದ್ಧಾಂತ ಏನು ಹೇಳ್ತಾವ ಅಂದ್ರೆ, ಬೇರೆ ಪರಂಪರೆ ಈಗ ಐತಿ. ಶಿವ ಶಿವ ಎನ್ನುತ್ತ ಶಿವನಾಮವ ಸ್ಮರಿಸೋ, ಶಿವ ಶಿವ ಎನ್ನುತ್ತ ಶಿವನಾಮವ ಸ್ಮರಿಸೋ, ಶಿವನ ಕೊಂಡಾಡೋ ಅಂತ ಹೇಳ್ತತಿ. ಶೈವ ಸಂಪ್ರದಾಯದಾಗೂ ಹೇಳ್ತತಿ, ಬೇರೆ ಬೇರೆ ಭಕ್ತಿ ಪರಂಪರೆ ಹೇಳ್ತತಿ. ಇಲ್ಲಿ ಶರಣರು ಕೆಲವು ಪ್ರಾಥಮಿಕ ವಚನಗಳಲ್ಲಿ ಶಿವನನ್ನ ಸ್ಮರಿಸೋ ಅಂತ ಹೇಳ್ತಾರ, ಹೇಳಂಗಿಲ್ಲ ಅಂತಲ್ಲ. ಆದ್ರೆ ಆಳವಾಗಿ ಎಲ್ಲಿಗೆ ಬರ್ತಾರಂದ್ರೆ, ಶಿವ ಶಿವ ಎಂದು ಶಿವನ ನೆನೆಯುವ ಬವಗೇಡಿಗಳ ಮುಖವಯನಗೆ ತೋರದಿರಯ್ಯ ಅಂತ ಹೇಳ್ತಾರೆ. ನಮ್ಮದು ನೇಮ ಒಮ್ಮೆ ಲಾಸ್ಟ್ 2 ಸಲ, ಮತ್ತು ಹೊಳ್ಳಿ ನಾವು ಬರೋದಿಲ್ಲ. ಕಾರಣ ಅಂತಂದ್ರೆ ನಾವು ಒಂದು ಪರಂಪರೆ ಹಾಕ್ಕೊಂಡು ಹುಟ್ಟರು ಒಂದ ಹೊಲ ಹರಗಕ್ಕೆ ಹೋಗ್ಬಾರ್ದು, ಉಳಿದ ಹೊಲ ಪಡ ಬೀಳ್ತಾವ. ಹಿಂಗೆ ನಮ್ಮ ನಿಯಮ. ಒಂದ ಹೊಲ ಹರಗಬಾರ್ದು, ಮತ್ತು ಬೇರೆ ಬೇರೆ ಹೊಲಗಳನ್ನು ಹರಗಬೇಕು. ಹೀಗಾಗಿ ಶರಣರ ಆಧ್ಯಾತ್ಮಿಕ ಆಳವಾದ ಅನುಭವಕ್ಕೆ ಒಳ ಹೋದಾಗ ಇವರು ಶಿವನಾಮವ ಸ್ಮರಿಸೋ, ಶಿವ ಶಿವ ಎನ್ನು ಅಂತ ತಿಳ್ಕೊಂಡು ಆ ಶೈವ ಸಂಪ್ರದಾಯದ ಶಿವನನ್ನ, ಕೈಲಾಸದ ಶಿವನನ್ನ, ರುದ್ರನನ್ನ, ಹರನನ್ನ ಭಜನಿ ಒಳಗೆ ಇವತ್ತಿಗೂ ನಾವು ಪ್ರಾರ್ಥನೆ ಮಾಡ್ತೀವಿ. ಆಶ್ಚರ್ಯ ಅಂದ್ರೆ ಇವತ್ತಿಗೂ ನಮ್ಮ ನಾಡಿನೊಳಗೆ ಜಯಮಂಗಲಂ ಜಯ ನಮ ಪಾರ್ವತಿಪತಿ ಹರ ಹರ ಅಂತ ಐತಿ. ಇದು ಶೈವ ಸಂಪ್ರದಾಯದ್ದು, ಇದು ಶೈವ ಧರ್ಮದ್ದು. ಪಾರ್ವತಿ ಪತಿ ಹರ ಹರ, ಪಾರ್ವತಿ ಅನ್ನೋಳು ಇದ್ಲು, ಪರಮಾತ್ಮನ ಇದ್ದ ಅನ್ನೋದು ಶೈವ ಸಂಪ್ರದಾಯ. ಬಸವಣ್ಣ ಏನಂತಾನ, ಅಂಬಿಗರ ಚೌಡಯ್ಯನವ್ರು ಏನಂತಾರ, ಪಾರ್ವತಿಯು ಶಿವನ ಸತಿ ಎಂಬ ಶಿವದ್ರೋಹಿಗಳೇ ನೀವು ಕೇಳಿರೋ. ಎಲ್ಲಿಟ್ಟರೋ ಮರ ಅವಂಗೆ ಎಲ್ಲಿ ತಂದ್ರಿ ಹೆಂಡ್ರನ ಮಕ್ಕಳು ಅಂತ. ಪಾರ್ವತಿಯು ಶಿವನ ಸತಿ ಎಂಬ ಶಿವದ್ರೋಹಿಗಳೇ ನೀವು ಕೇಳಿರೋ. ಇನ್ನೇನು ಬರ್ತಾನವ, ನಮ್ಮದು ಮುಗಿತೈತಿ, ಇತ್ತಾಗ ಚಲೋ ಆಕೈತಿ. ಬಿಜಾಪುರದಾಗ ಹಾದಾಡಕ್ಕೆ ದಾರಿ ಇರೋದಿಲ್ಲ. ಎಲ್ಲಿ ಬೇಕಾದಲ್ಲೇ ಹಚ್ಚಿದ್ದ ಡಕ್ ಹಚ್ಚಿ ಹೊಡೆದದ್ದ ತಲೆ ಕೆಳಗೆ ಮಾಡಿ ಒಗದದ್ದ ಅವ್ರನ್ನ ತೊಗೊಂಡೋಗಿ ಒಂದು ಬಾಯಿ ಉಳಿದಿಲ್ಲ, ಕೆರೆ ಉಳಿದಿಲ್ಲ. ಅವನು ಹೇಳ್ತಾರ ಬೆನಕನು ಅವನ ಮಗ ಅಂತ ಕರೀತಾರ. ಆದ್ರೆ ಬಸವಣ್ಣವ್ರಂತಾರ, ಬೆನಕನು ಹರನ ಮಗನೆಂಬ ಲಿಂಗ ದ್ರೋಹಿಗಳೇ ನೀವು ಕೇಳಿರೋ. ಪರಮಾತ್ಮಗ ಪಾರ್ವತಿ ಅನ್ನುವಂಥ ಸತಿ ಆದಾಳ ಅಂತ ಬರೆದಿರಿ, ಅವನಿಗೆ ಬೆನಕ ಅನ್ನುವಂಥ ಮಗ ಅದಾನ ಅಂತ ಬರೆದಿರಿ. ಅಜಾತ ಪವಿತ್ರನೊಬ್ಬನೇ ನಮ್ಮ ಕೂಡಲ ಸಂಗಮ ದೇವ ಕಾಣಿರೋ ಅಂತ ಹೇಳ್ತಾರೆ. ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥ ನಿರಾಕಾರದ ಪರಮಾತ್ಮಗ ಪಾರ್ವತಿನೂ ಇಲ್ಲ,
ಜಡೆಯೊಳಗೆ ಗಂಗಾನೂ ಇಲ್ಲ, ತೊಡೆ ಮ್ಯಾಗ ಪಾರ್ವತಿನೂ ಇಲ್ಲ, ಹೊಟ್ಟ್ಯಾಗ ಹುಟ್ಟಿದ ಷಣ್ಮುಖ ಗಣಪ ಮಕ್ಕಳಲ್ಲ. ಇವು ಶೈವ ಸಂಪ್ರದಾಯದ ದೇವರುಗಳೇ ಹೊರತು ಲಿಂಗಾಯತ ಸಂಪ್ರದಾಯದ ಪರಮಾತ್ಮ ಇವ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಚೇಂಜ್ ಮಾಡ್ಕೋಬೇಕು. ಏನು ಅನ್ಬೇಕು? ಪಾರ್ವತಿಪತಿ ಹರ ಹರ ಮಹಾದೇವ ಅಲ್ಲ, ಜಯಗುರು ಬಸವೇಶ ಹರ ಹರ ಮಹಾದೇವ ನಮ್ಮ ಸೂತ್ರ. ಇಲ್ಲ ಪರಾಪತಿ, ಪರ ಅಂದ್ರೆ ಪರವಸ್ತು, ಪರಾತ್ಪರ ವಸ್ತು, ಪರಬ್ರಹ್ಮ, ಪರಶಿವ ಅಂತ ಕರೀತಾರೆ. ಶಿವನನ್ನು ನಾವು ಭಾಳ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿವಿ. ಕೆಲವರು ಶೈವ ಸಂಪ್ರದಾಯದವರು ಕೈಲಾಸದ ಶಿವನನ್ನು ಒಪ್ತಾರೆ. ಯಾರನ್ನು ಒಪ್ತಾರ? ಕೈಲಾಸದ ಶಿವನನ್ನು ಒಪ್ತಾರೆ. ಶಿವ ಅಂತ ಒಬ್ಬ ಅದಾನಂತ, ಕೈಲಾಸ ಅಂತ ಒಂದು ಐತಂತ, ಅವ ಆಗಾಗ ಕೆಳಗೆ ಬರ್ತಾನಂತ, ಮತ್ತು ಮ್ಯಾಲೆ ಹೊಕ್ಕಾನಂತ, ಕೆಳಗೆ ಬರ್ತಾನಂತ, ಮ್ಯಾಲೆ ಹೊಕ್ಕಾನಂತ. ನಾವು ನೋಡಾಕತ್ತೀವಿ ಅಂದ್ರೆ ಒಂದಿನ ಬರ್ತಾನ ನಾವು ಅಂತೇಳಿ ಬರೋಲ್ಲ. ಬಹುಶಃ ಅವ ಏನಾರ ಕೆಳಗೆ ಬರ್ಬೇಕಾದ್ರೆ ಈ 4G 5G ಅವ್ರ ಕೈಯಾಗಿ ಸಿಕ್ಕಿ ಒದ್ದಾಡಕ್ಕೆ ಬರ್ಬೇಕವ. ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ, ಕೈಲಾಸವೆಂಬುದೊಂದು ಭೂಮಿಯ ಮೇಲಿರುವ ಹಾಳು ಬೆಟ್ಟ. ಎಷ್ಟು ಚಂದ ಹೇಳ್ತಾನೆ ಸಿದ್ದರಾಮ. ಅಲ್ಲಿರುವ ಮುನಿಗಳೆಲ್ಲ ಜೀವಗಳ್ರಂತವ್ರು, ಜೀವಗಳ್ರಂತ. ಸಾವು ಬಂದಾಗ ಸತ್ತು ಹೋಗೋರು, ಲೋಕದ ಮಾನವರು, ಸಾವು ಬಂದ್ರೆ ಮ್ಯಾಲೆ ಏರಿಸ್ಕೊಂಡು ಕುಂದಿರ್ತಾರಂತವ್ರು, ಜೀವಗಳ್ರಂತವ್ರು, ನಮಗಿಂತ ಕನಿಷ್ಠ ಅಂತವ್ರು. ಎಷ್ಟು ಚಂದ ಹೇಳ್ತಾನೆ ನೋಡು ಸೊನ್ನಲ್ಗಿ ಸಿದ್ದರಾಮ. ಅಲ್ಲಿರುವ ಮುನಿಗಳೆಲ್ಲ ಜೀವಗಳ್ಳರು, ಅಲ್ಲಿರುವ ಚಂದ್ರಶೇಖರನೊಬ್ಬ ಎಡ್ಡ, ಅವ ಹೆಡ್ಡ ಅಂತವ. ಬರೆದು ಬಿಟ್ರು, ಹಿಮಾಲಯದ ಪರ್ವತದ ಶ್ರೇಣಿಯಲ್ಲಿ ಕೈಲಾಸಗಿರಿ ಇಪ್ಪುದು ಗಣಗಳಿಪ್ಪರು. ಮನುಷ್ಯರ ಹೋಗಕ್ಕೆ ಬರೋದಿಲ್ಲ, ಅಲ್ಲಿ ಕೆಟ್ಟ ಕೋಲ್ಡ್ ಇರ್ತತಿ, ಅಲ್ಲೇ ಇರ್ತಾರ ಅವ್ರು ಬಂದು. ಎಲ್ಲಿ ಇರಾಕ ಸಾಧ್ಯ ಐತಿ? ಅದಕ್ಕೆ ಅವ್ರು ಹೇಳ್ತಾರ, ಒಂದು ಕಾಲದಲ್ಲಿ ಶೈವ ಧರ್ಮ ಭೂಮಿ ಮೇಲಿತ್ತು, ಶೈವ ಧರ್ಮದಲ್ಲಿ ಯೋಗಿ ಶಿವ ಅಂತ ಬರ್ತಾನ. ಯೋಗಿ ಶಿವ ಅಂದ್ರೆ ನಿಮಗೆ ಗೊತ್ತಿರ್ಬೇಕಲ್ಲ, ಹಿಂಗೆ ಧ್ಯಾನ ಮಾಡ್ಕೊಂತ ಕುಂತಾನ, ಅವನ ಮುಂದೆ ಈಶ್ವರಲಿಂಗ ಐತಿ ನೋಡ್ರಿ, ಅವನ ಯೋಗಿ ಶಿವ. ಜಗತ್ತಿನ ಪ್ರಥಮ ಯೋಗಿ ಆತ, ಆತನಿಗೆ ಶಿವ ಅಂತ ಕರೀತಾರೆ. ಯೋಗಿ ಶಿವ ಐತಿಹಾಸಿಕ ಪುರುಷ ಅವ ಯೋಗಿ ಶಿವ. ಆತ ಶೈವ ಧರ್ಮದ ಮೂಲ ಸಂಸ್ಥಾಪಕ. ಆ ಯೋಗಿ ಶಿವನ ನಂತರ ಹರ ಅಂತ ಬರ್ತಾನ, ಹರನ ನಂತರ ರುದ್ರ ಅಂತ ಬರ್ತಾರ. ಇವರೆಲ್ಲರೂ ಒಂದೊಂದು ಕಾಲಕ್ಕೆ ಇದ್ದು ಹೋದವ್ರ, ಹೆಚ್ಚು ಕಡಿಮೆ 1ನೇದವರು 2ನೇದವರು 3ನೇದವ್ರು ಅಂತ ಬರೋದಲ್ಲ, ಹಂಗಿದ್ದು ಹೋದವ್ರ. ಆ ಶೈವ ಆ ಶಿವನು ನೋಡಿರ್ಬೇಕಾರೆ ಹಿಂಗೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೊಂತ ಕುಂತಾನ. ಎದ್ರ ಮುಂದೆ ಕುಂತಾನ ಅಂದ್ರೆ ಮುಂದೆ ಈಶ್ವರಲಿಂಗದ ಮುಂದೆ ಕುಂತಾನೋ ಇಲ್ಲ. ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತೀವಿ ಅಂದ್ರೆ ನಮಗಿಂತ ದೊಡ್ಡ ಒಬ್ಬ ಅದಾನ ಅಂತ ತಿಳ್ಕೊಬೇಕು. ಇದನ್ನು ಸ್ಪಷ್ಟ ತಿಳ್ಕೊಬೇಕು ನೀವೆಲ್ಲ. ನಾವು ಕಣ್ಣು ಮುಚ್ಚಿ ತಪಸ್ಸು ಮಾಡಕತ್ತೀವಿ, ಧ್ಯಾನ ಮಾಡಕತ್ತೀವಿ ಅಂದ್ರೆ ನಮಗಿಂತ ದೊಡ್ಡವ ಒಬ್ಬ ಅದಾನ. ಹಂಗಾರ ಯೋಗಿ ಶಿವ ಯಾರನ್ನ ಕುರಿತು ಚಿಂತನೆ ಮಾಡಿದ, ತಪಸ್ಸು ಮಾಡಿದ? ಮೂಲ ಪರಮಾತ್ಮ, ಮೂಲ ಪರಶಿವ. ಅವ ಯಾರು? ಆದಿ ಅನಾದಿಗಳಿಲ್ಲದಂದು, ಸಾವಯವ ನಿರವಯವಿಲ್ಲದಂದು, ತತ್ವ ಬ್ರಹ್ಮಾಂಡಾದಿ ಲೋಕಾದಿ ಲೋಕಗಳೇನೂ ಏನೂ ಇಲ್ಲದಂದು, ಸೂರ್ಯ ಚಂದ್ರರು ಬಾರದಂದು, ಸಚರಾಚರಗಳು ರಚನೆಗೆ ಬಾರದಂದು, ನೀನೊಬ್ಬನೇ ಇದ್ದೆಯಯ್ಯ, ಶೂನ್ಯನಾಗಿದ್ದೆಯಯ್ಯ ಅಂತ ಹೇಳ್ತಾರೆ. ಅವ ನಿರಾಕಾರ ಪರಶಿವ, ಒಬ್ಬನ ಇದ್ದಂತ ನಿರಾಕಾರ ಶಿವ. ಹೆಂಗಿದ್ದ ಅಂದ್ರೆ ಸುಮ್ಮನೆ ಇದ್ದಂತ, ಸ್ವಾನ್ಯ ಅಂತಾರೆ ನೋಡ್ರಿ, ಸ್ವಾನ್ಯ, ಏನೂ ಇಲ್ಲದಂಗೆ ಇದ್ದಂತ, ಶೂನ್ಯ ಅಂತ ಕರೀತಾರ ಅವನು. ಶೂನ್ಯ ಅಂದ್ರೆ ಮತ್ತೆ ನೀವು ಏನೂ ಇಲ್ಲ ಅಂತ ತಿಳ್ಕೊಬೇಡ್ರಿ. ಬೌದ್ಧ ಧರ್ಮದ ಶೂನ್ಯ ಏನೂ ಇಲ್ಲದ ಶೂನ್ಯ, ಬಸವಾದಿ ಪ್ರಮುಖರ ಲಿಂಗಾಯತದ ಶೂನ್ಯ, ಜೀವಾತ್ಮ ಪರಮಾತ್ಮ ಭೂಮಿ ಈ ಸೃಷ್ಟಿ ಜೀವರಾಶಿಗಳನ್ನು ಒಳಗೊಂಡಂಥ ಶೂನ್ಯ. ಬಿಗ್ ಬ್ಯಾಂಗ್ ಅನ್ನಂಗಿಲ್ಲ, ಶೂನ್ಯದಿಂದ ಜಗತ್ತು ಹುಟ್ಟಿತು ಅಂತ ಹೇಳ್ತೀರಿ. ಬಹುಶಃ ನಮ್ಮ ನಾಡಿನೊಳಗೆ ಈ ಲಿಂಗಾಯತರಿಗೆ ದೇವರ ಪರಿಕಲ್ಪನೆ ಸರಿಯಾಗಿ ತಿಳಿಲಾರದಕ್ಕೆ ಬಸವಣ್ಣ ಅರ್ಥ ಆಗಲಿಲ್ಲ ಅಂತ ನನ್ನ ಅನಿಸಿಕೆ. ಎಲ್ಲಿಗೆ ಬರ್ತೀವಿ ನಾವು ಇನ್ನೊಂದು ದಿವ್ಸಕ್ಕಂದ್ರೆ ಬಸವಣ್ಣನು ಮನಿ ಒಳಗಿನ ಜಗಲಿ ಮ್ಯಾಗ ಕಾಲ್ಪನಿಕ ದೇವರುಗಳ ಸಾಲಿನಾಗ ಸೇರಿಸಿಬಿಟ್ಟಿವಿ. ಅವ್ರದ್ದು ಒಂದು ಫೋಟೋ ಎಲ್ಲೈತೆ ಅಂದ್ರೆ, ಈಗ ನಿಮ್ಮ ಮನ್ಯಾಗ ಒಂದಿಷ್ಟು ಫೋಟೋ ಹಾಕಿರ್ತಾರೆ ನೋಡು, ಆ ಫೋಟೋ ಕಾಲ್ಪನಿಕ ದೇವರುಗಳ ಸಾಲಿನಾಗ ಬಸವಣ್ಣವ್ರು ಬಂದು ಕುಂತ್ಬಿಟ್ಟಾರ ಈಗ ಸದ್ಯ. ಅಂದ್ರೆ ಅವರು ಕಾಲ್ಪನಿಕನ ಆಗಿಬಿಟ್ಟಾರ ನಮಗೆ. ಆದ್ರೆ ಐತಿಹಾಸಿಕ ವ್ಯಕ್ತಿಗಳು ಅನ್ನೋದು ನಮಗೆ ಗೊತ್ತಿಲ್ಲ, ಅವರು ಐತಿಹಾಸಿಕ ಪುರುಷರು ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲಿ ಶೈವ ಸಂಪ್ರದಾಯದ ಶಿವಾನ ಬೇರೆ, ಬಸವಣ್ಣನವರು ಕಂಡುಕೊಂಡಿರ್ತಕ್ಕಂಥ ಶಿವಾನ ಬೇರೆ. ಭಾಳ ಜನ ಏನು ಮಾಡ್ತಾರ, ಶಿವನಿಗೆ ಕೈಲಾಸ ಐತಿ, ಗೌರಿ ಅದಾಳ, ಗಂಗೆ ಅದಾಳ, ಗಣಪದಾನ, ಗಣಗಳದಾರ ಅಂತಾರ. ಹೌದಾ? ಹಂಗಾರ ಅಂಬಿಗರ ಚೌಡ ಹೇಳ್ತಾನೆ, ಅವನು 12ನೇ ಶತಮಾನದ ಬಸವಣ್ಣನವರು ಅನುಯಾಯಿ. ಅಂಬಿಗರು ಅಂತ ಬರ್ತಾರೆ, ತೆಪ್ಪ ನಡೆಸೋರು, ನಾವು ನಡೆಸೋರು. ಇವರು ಇದ್ರು. ಎಲ್ಲಿದ್ರಂದ್ರೆ ಕಲ್ಯಾಣದ ತ್ರಿಪುರಾಂತಿ ಕೆರೆಯಲ್ಲಿ ಇದ್ದ ಅಂಬಿಗರ ಚೌಡಯ್ಯ. ಎಷ್ಟು ಚಲೋ ಗಣಾಚಾರದ ವಚನ ಬರಿತಾನ ಅಂಬಿಗರ ಚೌಡಯ್ಯ ಅಂದ್ರೆ, ಬಹುಶಃ ಲಿಂಗದಷ್ಟು ಸ್ಪಷ್ಟವಾಗಿ ಈ ಎಡಬಿಡಂಗಿಗಳೇನು ಇರ್ತಾರೆ ನೋಡ್ರಿ, ಕೊಳ್ಳಾಗೊಂದು ಕಟ್ಕೊಂಡು ಬೇರೆ ಕಡೆ ಒಂದು ಹೊಕ್ಕಿರ್ತಾರಲ್ಲ, ಇಂಥವ್ರಿಗೆ ಯಾರಿನ ಕಡೆಯಿಂದ ಉತ್ತರ ಕೊಡಿಸ್ಬೇಕಂದ್ರೆ ಅಂಬಿಗರ ಚೌಡಯ್ಯನ ಕಡೆಯಿಂದ ಉತ್ತರ ಕೊಡಿಸ್ಬೇಕು. ಗುರು ಕೊಟ್ಟಂಥ ಲಿಂಗ ಕಟ್ಕೊಳ್ಳೋದು ಬಿಟ್ಟು ಆ ಲಿಂಗ ತೆಗೆದು ಗೂಟಕ್ಕೆ ಹಾಕಿ ಬೇರೆ ದೇವ್ರ ಹರಕೆ ತೀರ್ಸಕ್ಕೆ ಹೋಗಿರ್ತಾರೆ ನೋಡ್ರಿ,
ಅವ್ರನ್ನ ಯಾರು ವಚನದಾಗ ಮಾತಾಡಿಸ್ಬೇಕಂದ್ರೆ ಅಂಬಿಗರ ಚೌಡಯ್ಯನ ವಚನದಾಗನ ಮಾತಾಡಿಸ್ಬೇಕು. ಬಹಳ ಭಯಾನಕ ಅವನ ವಚನ, ಕ್ರಾಂತಿಕಾರಿ ವಚನಗಳು. ಹೇಳ್ತಾನ, ಸತ್ತರೆ ಸಂಗಾತ ಹೂಳಿಸಿಕೊಂಬ ಇಷ್ಟಲಿಂಗವ ಬಿಟ್ಟು, ಸೆಟೆ ಮಾಡಿ ಅಂದ್ರೆ ಬಿಟ್ಟು, ಸತ್ತರೆ ಸಂಗಾತ ಹೂಳಿಸಿಕೊಂಬ ಇಷ್ಟಲಿಂಗವ ಸಟೆ ಮಾಡಿ ಅನ್ಯ ದೈವಗಳಿಗೆ ಎರಗುವ ಕತ್ತೆ ಹೊಲೆಯರು ನೀವು ಕೇಳಿರೋ. ಎಷ್ಟು ಚಂದ ಬರೀ, ಅನ್ಯ ದೈವಕ್ಕೆರಗುವ ಗುರು ಕೊಟ್ಟ ಲಿಂಗ ಬಿಟ್ಟು ಭೂಮಿ ಮ್ಯಾಗಿರುವಂಥ ಸ್ಥಾವರದ ದೇವರಿಗೆ ನಮಸ್ಕಾರ ಮಾಡುವ ಕತ್ತೆ ಹೊಲೆಯರು ನೀವು ಕೇಳಿರೋ ಅಂತ ಹೇಳ್ತಾನೆ. ಕೇಳ್ರಿ ಅಂದಾನ, ಇನ್ನೂ ಮುಗಿಸಿಲ್ಲ ವಚನ. ನಾವು ಮುಂದೇನು ಹೇಳ್ತಾನ, ನೀವು ಮಾಡಿದ ಪೂಜೆ ಅದು ಹಾದರದ ಸ್ತ್ರೀಗಳಂತೆ ಕಾಣಿರೋ. ಅವನ ಶಬ್ದನ ಇವು. ಬಹುಶಃ ಅವನ ವಚನಗಳನ್ನು ಬಳಸಕತ್ಬಿಟ್ರೆ ಒಂದು ನಮೂನಿ ನೋಡೋರು ಜನರ ದೃಷ್ಟಿನ ಬೇರೆ ಆಗಿಬಿಡ್ತೈತಿ. ಮತ್ತು ಹಿಂಗ್ಯಾಕೆ ಬೇದವ ಅಂತಂದ್ರೆ ಬಯ್ಯೋ ಹಂಗಿದ್ರಿ ಮಂದಿ, ಭಾಳ ಅನಾಹುತ ಇದ್ರಿ ಇವ್ರು ಮಂದಿವ್ರು, ಅದಕ್ಕೆ ಭೇದ ಹೇಳಿದ್ರು ಅವ್ರು. ನೀವು ಮಾಡಿದ ಪೂಜೆಯು ಹಾದರದ ಸ್ತ್ರೀಗಳಂತೆ ಕಾಣಿರೋ, ಕೊನೆಗೆ ಅದೇ ಲಿಂಗ ಮಾರಿಯಾಗಿ ನಿಮ್ಮನ್ನು ಮೋಕ್ಷಕ್ಕೆ ದೂರ ಮಾಡುವುದೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾನೆ. ಗುರು ಕೊಟ್ಟ ಲಿಂಗ ಬಿಟ್ಟು ನೀವೇನಾದರೂ ಸ್ಥಾವರದ ಪ್ರತಿಷ್ಠೆಗಳಿಗೆ ಎರಗಿದ್ರಿ ಅಂತಂತಂದ್ರೆ ಅದು ಪತಿವ್ರತಾ ಧರ್ಮಕ್ಕೆ ವಿರೋಧ ಮಾಡಿದಂಗೆ ಆಗ್ತತಿ, ಏಕದೇವೋಪಾಸನೆಗೆ ಧಕ್ಕೆ ಬರ್ತದೆ ಅಂತ ಹೇಳ್ತಾನೆ ಅಂಬಿಗರ ಚೌಡಯ್ಯ. ಅಂತ ಲಿಂಗನಿಷ್ಠೆಯನ್ನು ಬೆಳೆಸ್ತಾನೆ. ಇವತ್ತು ದುರಂತ ಅಂದ್ರೆ ಅದ ಅಂಬಿಗ್ಯಾರ ಸಮಾಜದ ಮಂದಿ, ಚೌಡಯ್ಯ ಸಮತಾವಾದಿ, ಅವ ಇವತ್ತಿನೂ ಹಚ್ಚಿಲ್ಲ ಲಿಂಗಾನು ಕಟ್ಟಿಲ್ಲ ಅಂತ ಅವನು ಫೋಟೋನ ಬೇರೆ ತೆಗೆದುಬಿಟ್ರು. ಅವ್ರು ಇನ್ನೂ ಅನಾಹುತ ಮಂದಿ ಹುಡ್ತಾರೆ ನೋಡಿರ್ಬೇಕಾರೆ. ಎಂತೆಂಥ ಅನಾಹುತ ಮಂದಿ ಹುಡ್ತಾರಂದ್ರೆ, ಅಪ್ಪಟ ಬಸವ ಭಕ್ತ ಅಂಬಿಗರ ಚೌಡಯ್ಯ, ಅಪ್ಪಟ ಬಸವ ಭಕ್ತ ಗಾಣಿಗರ ಕನ್ನಪ್ಪ, ಅಪ್ಪಟ ಬಸವ ಭಕ್ತ ತಳವಾರ ಕಾಮಿದೇವ, ಅಪ್ಪಟ ಬಸವ ಭಕ್ತ ಮೆರಮಿಂಡ ದೇವ ಮಾದಾರ ಧೂಳಯ್ಯ ಚೆನ್ನಯ್ಯ. ಇವತ್ತು ನಮ್ಮ ನಾಡಿನೊಳಗೆ ಒಂದು ಪರಂಪರೆ ಹೊಂಟತಿ. ಏನು ಪರಂಪರೆ ಹೊಂಟತಿ ಅಂದ್ರೆ, 12ನೇ ಶತಮಾನದಾಗ ಇರುವಂಥ ಒಬ್ಬೊಬ್ಬ ಶರಣರನ್ನು ತಾವು ತಗೊಂತಾರ. ದುರಂತ ಅಂದ್ರೆ ಇವ್ರನ್ನೆಲ್ಲರನ್ನು ಒಂದೇ ಕಡೆ ಕೂಡಿಸಿ ಕಟ್ಟಿ ಹಾಕಿ ಇವ್ರಿಗೆ ಸಮಾನತೆ ಕೊಟ್ಟು ಇವ್ರನ್ನ ತನ್ನ ಎತ್ತರಕ್ಕೆ ಕರ್ಕೊಂಡು ಹೋದಂಥ ಬಸವಣ್ಣನ ಬಿಟ್ಟು ಬಿಡ್ತಾರ. ಇದು ಮನಿಹಾಳದ ಕೆಲಸ, ಇದು ಎಂದೂ ಮಾಡಬಾರದು ಕೆಲಸ. ಜರ್ ಕಡ್ತಾ ಆ ಪುಣ್ಯಾತ್ಮರ ಆತ್ಮಗಳು ಎಲ್ಲರ ಇದ್ರ, ಗಾಣಿಗೆರ ಕನ್ನಪ್ಪನ ಆತ್ಮ, ಹಡಪದ ಅಪ್ಪಣ್ಣನ ಆತ್ಮ, ಅಂಬಿಗರ ಚೌಡಯ್ಯನ ಆತ್ಮ ಎಲ್ಲರ ಇದ್ರ ಗೊಳಗೊಳಗೊಳಗೊಳು ಅಂತ ಹತ್ತು ಬಿಡ್ತಾವ. ಅವೆಲ್ಲರ ಏನು ತಂದಿಟ್ಟಿರ್ಲೇಪ್ಪ ನಮಗೆ ಈ ಲೋಕದಾಗ ನೀವು ಗತಿ ಅಂತ. ಯಾಕಂದ್ರೆ ಅವ ಇದ್ದಲ್ಲಿ ಇವ್ರಿಗೆ ಕಿಮ್ಮತ್ತು ಬಂತು ಅಲ್ರಿ. ಎಂತ ಅಪ್ಪಣ್ಣ ಹೇಳ್ತಾನವ, ಬಸವಣ್ಣ ಹುಟ್ಟಿದಾಗ 8 ವರ್ಷದ ಮಗ ಆಗಿ ಆಡೋದ್ರಿಂದ ಅವನು ಕೂಡ ಆಡ್ಕೊಂತ ಬೆಳೆದಾವ. ಬಸವಣ್ಣ ಕಲ್ಯಾಣ ಬಿಟ್ಟು ಸಂಗಮದಲ್ಲಿ ಬಯಲಾಗೋ ಮಠ ಅವನು ಎಡಬಿಡದಂಗೆ ಹಿಂಬಾಲಿಸಿದಂಥ ಪುಣ್ಯಾತ್ಮ ಇದೇ ಮಸಿಬಿನಾಳದ ಅಪ್ಪಣ್ಣ. ಯಾವ ಹಡಪದವ್ರಿಗೆ ಗೊತ್ತೈತಿದ ಇತಿಹಾಸ? ಯಾವ ಹಡಪಿಗರ ಮುಖ ನೋಡಿದ್ರೆ ಕೆಟ್ಟ ಆಕತಿ ಅನ್ನುವಂಥ ಕೆಟ್ಟ ಪರಂಪರೆ ಇತ್ತೋ, ಬೆಳಿಗ್ಗೆದ್ದು ಬಸವಣ್ಣ ನೀಲಮ್ಮನ ಮಾರಿ ನೋಡಲಿಲ್ಲ, ಗಂಗಮ್ಮನ ಮಾರಿ ನೋಡಲಿಲ್ಲ, ಗುರು ಕೊಟ್ಟ ಇಷ್ಟಲಿಂಗವನ್ನು ನೋಡಲಿಲ್ಲ. ಗುರು ಕೊಟ್ಟ ಇಷ್ಟಲಿಂಗನಕ್ಕೆ ಅವನ ಸೃಷ್ಟಿ ಮಾಡಿದ ಲಿಂಗಾನ, ಅದು ಲಿಂಗ ನೋಡಲಿಲ್ಲ. ಯಾರನ್ನು ನೋಡ್ತಿದ್ದ? ಅಪ್ಪಣ್ಣನ ಮೊದಲು ನೋಡ್ತಿದ್ದ. ಯಾಕೆ ನೋಡ್ತಿದ್ದ? ಯಾವ ನಾಡಿನೊಳಗೆ ಯಾರು ಮುಖ ನೋಡಿದ್ರೆ ಕೇಡಕತೆ ಅಂತಾರ, ಅವ್ರ ಮುಖ ನೋಡಿದ್ರೆ ಮೋಕ್ಷಕತೆ ಅಂತ ತೋರ್ಸಾಕ ಬಸವಣ್ಣ ಅಪ್ಪಣ್ಣನ ಮಗ್ಗಲಿಟ್ಟುಕೊಂಡ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಅಂಬಿಗರ ಚೌಡಯ್ಯ ದಂಬದ ವೈರಿ. ಹೇಳ್ತಾನವ, ನಂಬಿದರೆ ಒಂದೇ ಹುಟ್ಟಿನಲ್ಲಿ ದಡವ ಹಾಯಿಸುವೆ ಅಂತ ಹೇಳ್ತಾನವ. ನಾನು ನಂಬ್ರಿ ಒಂದೇ ಹುಟ್ಟಿನಾಗ ದಡ ಸೇರಿಸಿ ನಿಮ್ಮನ್ನ ಕಡೆಯಿಲ್ಲದ ಲೋಕಕ್ಕೆ, ನಿಶ್ಚೀಮ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನ ದಂಬದ ವೈರಿ ಅಂಬಿಗರ ಚೌಡಯ್ಯ. ನನಗೆ ಅಹಂಕಾರದ ಮಂದಿ ಕಂಡ್ರಾಗಿ ಬರೋದಿಲ್ಲ, ನನಗೆ ಸೊಕ್ಕಿನ ಮಂದಿ ಕಂಡ್ರಾಗಿ ಬರೋದಿಲ್ಲ, ನಮಗೆ ದಿಮಾಕದ ಮಂದಿ ಕಂಡ್ರಾಗಿ ಬರೋದಿಲ್ಲ ಅಂತ ಚೊಕ್ಕ ಹೇಳ್ತಾನೆ. ದುರಂತ ಅಂದ್ರೆ ಇವತ್ತಿನ ಕಾಲದಾಗ ಇವನ್ನೆಲ್ಲ ಒಳಗಿಟ್ಕೊಂಡವ್ರ ಅವ್ರ ಜಯಂತಿ ಮಾಡೋ ಹಣೆ ಬರ ಬಂತು. ಇದು ಬಸವಾದಿ ಪ್ರಮುಖರ ಕೆಟ್ಟ ವ್ಯವಸ್ಥೆಗೆ ನಾವು ಅವ್ರನ್ನ ಒಯ್ಯಾಕತ್ತೀವಿ. ಮೊನ್ನೆ ಆ ಪುಣ್ಯಾತ್ಮನು ಫೋಟೋ ಬರ್ಸ್ಯಾರ, ಅದ್ರಾಗ ಇವತ್ತಿನೂ ತೆಗೆದುಬಿಟ್ಟಾರ, ಕೊಳಗ ಲಿಂಗಾನೂ ತೆಗೆದುಬಿಟ್ಟಾರ. ಹೆಂಗೆ ಅನ್ಬೇಕು ಇವ್ರನ್ನ? ಏನಾರ ಹೇಳಕ್ಕೆ ಹೋಗ್ಕಿರ್ಯ? ನೀವು ಅಂಬಿಗರ ಚೌಡಯ್ಯನ ಲಿಂಗಾಯತ ಅಂತ ಒಪ್ಕೊಳಕ್ಕೆ ಹೋಗ್ಬೇಡ್ರಿ, ಬೇಡ. ನೀವು ಲಿಂಗವಂತಂತ ಒಪ್ಕೊಳಕ್ಕೆ ಹೋಗ್ಬೇಡ್ರಿ. ಆದ್ರೆ ನೀವು ಲಿಂಗಾಯತ ಅಂತ ಒಪ್ಕೊಳ್ಳಿಕ್ರೆ ಏನಾಯ್ತು, ಅವ ಅಪ್ಪಟ ಒಬ್ಬ ಬಸವ ಭಕ್ತ ಅಂತಾರೆ, ಒಪ್ಕೊಳ್ರಿ ನೀವು. ಅಂದಾಗ ಅಂಬಿಗರ ಚೌಡಯ್ಯ ಅರ್ಥಕ್ಕನ. ಯಾಕಂದ್ರೆ ಭಾಳ ಮಂದಿ ಅಂತಾರ, ನಾವು ಲಿಂಗಾಯತರನ್ನ ಒಪ್ಕೊಳ್ಳೋದಿಲ್ರಿ, ಯಾಕೆ ನಮ್ಮನ್ನು ಹೊರಗೆ ಇಟ್ಟಾರ್ರಿ, ಅವ್ರು ನಮ್ಮನ್ನು ಒಳಗೆ ಕರ್ಕೊಂಡಿಲ್ಲ. ನಿಮಗೆ ದ್ವೇಷ ಇದ್ರೆ ಲಿಂಗಾಯತರ ಮ್ಯಾಗ ಮಾಡಿರೋ, ನಿಮ್ಮನ್ನು ಒಳಗೆ ತೊಗೊಂಡಿಲ್ಲ ಅವ್ರ ಮ್ಯಾಗ ಮಾಡ್ರಿ. ಆದ್ರೆ ಬಸವಣ್ಣನ ಮ್ಯಾಗ ಯಾಕೆ ಮಾಡಕ್ಕೆ ಹೋಗ್ಕಿರಿ? ಬಸವಣ್ಣಿದ್ದ ಅಂತ ಚೌಡಯ್ಯ ಸಿಕ್ಕ, ಬಸವಣ್ಣಿದ್ದ ಅಂತ ಅಪ್ಪಣ್ಣ ಸಿಕ್ಕ, ಬಸವಣ್ಣಿದ್ದ ಅಂತ ಅಕ್ಕ ಮಹಾದೇವಿ, ಬಸವಣ್ಣಿದ್ದ ಅಂತ ಪ್ರಭುದೇವ, ಬಸವಣ್ಣಿದ್ದ ಅಂತ ಚನ್ನ ಬಸವಣ್ಣ. ಅದಕ್ಕೆ ಸಿದ್ದರಾಮ ಬರದ ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಕಲ್ಯಾಣ ಅಂತ ನೋಡಿ ಚಂದ ಹೇಳ್ತಾನೆ. ಮೊದಲು ಬಸವಣ್ಣ ಹುಚ್ಚನವ, ಚಾಮರಸ, ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ ಚಾಮರಸ. ನಾರಾಯಣಪುರದವ ಪ್ರಭುಲಿಂಗ ಲೀಲೆ ಬರಿಬೇಕಾದ್ರೆ ಹೇಳ್ತಾನವ, ಪ್ರಭುದೇವರನ್ನು ಕಥಾನಾಯಕನನ್ನಾಗಿ ಇಟ್ಕೊಂಡಂತಾವ ಪ್ರಭುನ ದೊಡ್ಡವ ಅಂದ. ಪ್ರಭುನ ಹೋಗಿ ಬಸವಣ್ಣಗೆ ಬೋಧನಾ ಮಾಡ್ಯಾನಂತ ಬರದ. ಕೊನೆಗೆ ಅವನು ಹೃದಯದಾಗ ಸತ್ಯ ಇಟ್ಕೊಳಕ್ಕಾಗಲಿಲ್ಲ. ಉಗುಳ್ತೈತೆ ಅಂತ ನೋಡ್ರಿ, ಅದು ಹೊಟ್ಟೆಯಾಗಿಂದ ಹೊರಗೆ ಬಂದಾಗ ಸಮಾಧಾನ ಆಕತಿ ಅಂತ ಬರದವ.
ಪ್ರಭು ಶರಣರಿಗೆ ಹೋಗಿ ಮಾರ್ಗದರ್ಶನ ಮಾಡಿದ, ಬಸವಣ್ಣನವರಿಗೆ ಹೋಗಿ ಬೋಧನಾ ಮಾಡಿದ ಅಂತ ಬರದ ಮೊದಲು 1-2-3 ಅಧ್ಯಾಯ. ಕೊನೆಗೆ ಆ ಒಳಗಿದ್ದ ಅಲ್ಲಮ ಪ್ರಭು ಅಂತಾನಲೇ ಹುಚ್ಚ, ಹಿಂಗೆ ಬರಿಬೇಡ, ಬಸವಣ್ಣಗೆ ಹೋಗಿ ನಾ ಬೋಧನಾ ಮಾಡಿಲ್ಲ, ನಾ ಹೋಗಿ ಬಸವಣ್ಣನ ಕಡೆಯಿಂದ ಬೋಧನಾ ತೊಗೊಂಡಿನಿ, ಹಿಂಗೆ ಬರಿ ಅಂತ ಹೇಳಿಸಿದಂತ ಕಾಣ್ತತಿ. ಕೊನೆಗೆ 2 ಅಧ್ಯಾಯ ಹಂಗೆ ಬರೋದು. ಕೊನೆಗೆ 3ನೇ ಅಧ್ಯಾಯದಾಗ ಏನು ಹೇಳ್ತಾನಂದ್ರವ, ನೀನು ದರೆಯಲಿ ಮೆರೆಯದಿದ್ದೊಡೆ ಸಿಗುವತಿರುವವನಲ್ಲವಲ್ಲಮ. ಎಂತ ಅದ್ಭುತ ಮಾತು. ನೀನು ದರೆಯಲಿ ಮೆರೆಯದಿದ್ದೊಡೆ ಸಿಗುವತಿರುವವನಲ್ಲವಲ್ಲಮ, ನೀನು ಕಲ್ಯಾಣವ ಮಾಡದಿದ್ದರೆ ಆಗುತ್ತಿತ್ತೀ ಪರಿಯ ಭಾವ. ನೀನು ಕಲ್ಯಾಣ ಕಟ್ಟಲಿಲ್ಲ ಅಂದ್ರೆ ಬರ್ತಿದ್ ನಾನು ಪ್ರಭುನರ ಬರ್ತಿದ್ನೇನು, ಸೊನ್ನಲಿಗೆ ಸಿದ್ದರಾಮರ ಬರ್ತಿದ್ನೇನು, ಅಕ್ಕಮಾದೇವನ ಯಾರು ಮಾತಾಡಿಸ್ತಿದ್ರು? ಸುಮ್ಮನೆ ಇರ್ಬೇಕಾಕಿ ತಲೆ ಅರಮನೆಯಾಗ ಕೌಶಿಕನ್ ಕೂಡ 10 ಜೊತೆ 11 ಶಿವಾಯನ ಮಂದಿ ಹೋಗ್ಬೇಕಾಕಿ. ಸಿಗ್ತಿದ್ನೇನು ಗಾಣಿಗರ ಕನ್ನಪ್ಪ, ತಿರ್ಕೊಂತ ಕುಂದ್ರಬೇಕಾಗಿತ್ತು, ತಲೆ ಹುಟ್ಟಿದೂರಾಗ ಗಾಣ ತಿರುಗಿಸುವಂತ ಎತ್ತಿನ ಕೂಡ ತಿರುಗಿಸ್ಕೊಂತ ಕುಂದ್ರಬೇಕಾಗಿತ್ತು. ಹುಟ್ಟು ಅಂಬಿಗರ ಚೌಡಾಗಿ ಹುಟ್ಟಿದೂರಾಗ ಸುಮ್ಮನೆ ಕುಂದ್ರಬೇಕಾಗಿತ್ತು ಜೇಡರ ದಾಸಿಮಯ್ಯ. ಇವ್ರನ್ನೆಲ್ಲರನ್ನು ಒಂದೇ ಹೊರೆ ಒಳಗೆ ಕಟ್ಟಿ ಅನುಭವ ಮಂಟಪಕ್ಕೆ ಕರ್ಕೊಂಡು ಬಂದ. ಅದಕ್ಕೆ ನೀನು ದರೆಯಲ್ಲಿ ಮೆರೆಯದಿದ್ದೊಡೆ ಸಿಗುವತಿರುವವನಲ್ಲವಲ್ಲಮ. ಅಲ್ಲಮ ಪ್ರಭು ಸಿಗುತ್ತಿದ್ದಿಲ್ಲ. ಒಂದು ಉದಾಹರಣೆ, ತೊಟ್ಟು ಸೋಳ ಬಂದು ಅನುಭವ ಮಂಟಪ ಮಾಡಲಿಲ್ಲ ಅಂದ್ರೆ ಬರ್ತಿದ್ವಿ ನಾವೆಲ್ಲ. ಇದ ಉದಾಹರಣೆ. ಹೆಂಗೆ ತೋಂಟದಾರ್ಯರು ಅನುಭವ ಮಂಟಪವನ್ನು ವಿಜಾಪುರದಾಗ ಮಾಡಿದ ಮ್ಯಾಲೆ ನಮ್ಮಂಥವ್ರು ಬರಾಕ ದಾರಿ ಆತೋ, ಹಂಗೆ ಬಸವಣ್ಣ ಕಲ್ಯಾಣ ಅನುಭವ ಮಂಟಪ ಮಾಡಿದ ಮ್ಯಾಲೆ ಕುಲಕ್ಕೊಬ್ಬ ಶರಣರು ಸಿಕ್ಕರು, ಜಾತಿಗೊಬ್ಬ ಶರಣರು ಸಿಕ್ಕರು. ಇವರೆಲ್ಲರನ್ನು ಹುಟ್ಟಿ ಬೆಳೆಸಿದ ಮಹಂತ ಅದು ಬಸವಣ್ಣ ಅನ್ನುವಂಥ ಸತ್ಯವನ್ನು ನಾವು ಅರಿತುಕೊಳ್ಬೇಕು. ಇಲ್ಲದಿದ್ರೆ ಹೇಳ್ತಾನೊಬ್ಬ ಕವಿ, 25-30 ವರ್ಷದಿಂದ ಅಂಬಿಗರ ಚೌಡಯ್ಯನ ತೊಗೊಂಡೋಗಿ ಅಂಬಿಗರ ಚೌಡಯ್ಯ ಲಿಂಗಾಯನಮ ಅಂತ ಬರ್ಕೊಂತಾರ. ಅದಾ ಒಕ್ಕಲಿಗನ ತೊಗೊಂಡೋಗಿ ಒಕ್ಕಲಿಗ ಮುದ್ದಣ್ಣ ಲಿಂಗಾಯನಮ ಅಂತ ಬರ್ಕೊಂತಾರ. ನೂಲಿಯ ಚಂದಯ್ಯನ ಧರ್ಮದವರು ನೂಲಿ ಚಂದಯ್ಯನ ತೊಗೊಂಡೋಗಿ ನೂಲಿಯ ಚಂದಯ್ಯ ಲಿಂಗಾಯನಮ ಅಂತ ಬರ್ಕೊಂತಾರ. ಅಂಬಿಗರ ಚೌಡಯ್ಯನ ಮಂದಿ ಅಂಬಿಗರ ಚೌಡಯ್ಯ ಲಿಂಗಾಯನಮ ಅಂತಾರ. ಗಾಣಿಗೆಯರು ಗಾಣದ ಕನ್ನಪ್ಪನ ತೊಗೊಂಡೋಗಿ ಗಾಣಿಗೆರ ಕನ್ನಪ್ಪ ಲಿಂಗಾಯನಮ ಅಂತಾರ. ಮುಂದಿನ ದಿನಮಾನದಾಗ ಶ್ರೀ ಗುರು ಬಸವ ಲಿಂಗಾಯನಮ ಅನ್ನೋರ್ನ ಹಿಲಾಲ್ ಹಚ್ಚಿ ಹುಡುಕ್ಯಾಡೋ ಕಾಲ ಬರ್ತೈತಿ ಅಂತ ಬರದಾನ. ಹಂಗಾಗೈತಿ ಈಗ ಪರಿಸ್ಥಿತಿ, ಹಂಗಾಗೈತಿ. ಅವಶ್ಯಕತೆ ಇದ್ದಿದ್ದಿಲ್ಲ ಉಳಿದು ಶರಣರ ಜಯಂತಿ ಮಾಡೋದು. ಬಸವಣ್ಣನ ಹೊಟ್ಟೆಯಾಗ ಎಲ್ಲರೂ ಬಂದುಬಿಟ್ರು. ಬಸವ ಜಯಂತಿ ದಿವಸ ಬಸವಾದಿ ಪ್ರಮತರ ಜಯಂತಿ ಅಂತ ಮಾಡಿಬಿಟ್ಟಿದ್ರೆ ಮುಗಿದೋತು. ಹೇಳಿಲ್ಲ ನಾವು, ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿಂದಲೇ ಶರಣೆಂದರೆ ಸಾಲದೆ ಸಾಲದೆ. ಎಲ್ಲರ ಹೃದಯದೊಳಗೆ ಜ್ಯೋತಿಯಂತೆ ಬೆಳಗಾಕತ್ತಾನ ಬಸವಣ್ಣ. ಆತನ ಹೊಟ್ಟೆಯಾಗ ಎಲ್ಲರೂ ಅದಾರಂತ. ಅದಕ್ಕೆ ಹೇಳಂಗಿಲ್ಲ, ಮನೆಯಾಗಿನ ಹಿರಿಯರನ್ನ ಕರೆದ್ರೆ ಮನಿ ಮಂದಿ ಎಲ್ಲ ಕರೆದಂಗೆ ಆಕತ್ತ. ಹೌದಲ್ಲ? ಮನೆಯಾಗಿನ ಮಂದಿ ಕರೆದ್ರೆ ಊರಾಗಿನ ಮಂದಿ ಕರೆದು ಬೇಡ, ಊರಾಗಿನ ಹಿರಿಯರಿಗೆ ಹೇಳಿಬಿಟ್ರೆ ಸಾಕಪ್ಪ, ಊರ್ ಮಂದಿಗೆಲ್ಲ ಹೇಳ್ದಂಗಂತ. ಮನೆಯಾಗಿನ ಯಜಮಾನಿಗೆ ಹೇಳಿಬಿಟ್ರೆ ಮನಿ ಮಂದಿಗೆಲ್ಲ ಹೇಳ್ದಂಗಂತ. ಅದಕ್ಕೆ ಮುಳುಗುಂದದ ಬಾಲಿಲ್ ಮಾಂತ ಸ್ವಾಮಿಗಳು ಏನಂತಾರಂದ್ರೆ, ನೀವು ವಿಭೂತಿಯನ್ನು ಹಚ್ಕೋಬೇಕಾದ್ರೆ ಯಾರನ್ನೂ ನೆನೆಸಾಕ ಹೋಗ್ಬೇಡ್ರಿ, ಬಸವಣ್ಣನ ನೆನೆಸಿ ಹಚ್ಕೊಂಡ್ಬಿಡ್ರಿ, ಶರಣರನ್ನ ನೆನೆಸಿದಂಗೆ ಆಕತಿ ಅಂಥೇಳಿ ಬಸಿತವನು ಧರಿಸುವೆನು ಯಶವ ಮಹಾಲಿಂಗವೇ ಬಸವನಾಮವ ಜಪಿಸಿ ಮರಳಿ ಮರಳಿ. ನೋಡು, ಇದು ಲಿಂಗಾಯತರ ಮಂತ್ರ, ಬಣಿಜಿಗ್ಯಾರ ಮಂತ್ರ, ಕಂಬಾರ ಮಂತ್ರ, ಕುಂಬಾರ ಮಂತ್ರ, ನೊಣಬರ ಮಂತ್ರ, ಹಣಬರ ಮಂತ್ರ, ಸಾದರ ಮಂತ್ರ, ಎಲ್ಲರ ಮಂತ್ರ. ಇದು ಬಿದ್ದವರ ಮಂತ್ರ. ನೋಡ್ರಿ, ಎಲ್ಲರೂ ಎತ್ಕೊಂಡು ಮಂತ್ರ. ಏನು ಹೇಳ್ತಾರೆ? ಬಸವ ಬಸವ ಎಂದು ಬಸಿತವನು ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿ ಅಯ್ಯ. ಎಷ್ಟು ಚಂದ ಹೇಳ್ತಾನ ಅವನು. ಬಸವಣ್ಣನ ಹೆಸರು ಹೇಳಿ ಇವತ್ತೇ ಹಚ್ಕೊಂಡ್ಬಿಟ್ರೆ 770 ಅಮರಗಣಗಳಿಗೆ ಪ್ರೀತಿ ಆಗಿಬಿಡ್ತೈತೆ ಅಂತಾರಂತ. ಅತ್ತಾಗ ಬಾ ಇತ್ತಾಗ ಬಾ ಅಂತ ಕರೆದು ಕುಂದರ್ಸ್ಕೊಂತಾರಂತ. ಯಾರು? ಉಳಿದ ಶರಣರೆಲ್ಲ. ಯಾರ ಹೆಸರು ಹೇಳಿದ್ರೆ? ಬಸವಣ್ಣನ ಹೆಸರು ಹೇಳಿ ಇವತ್ತೇ ಹಚ್ಕೊಂಡ್ರೆ. ಬಸವ ಶಟಸ್ಥಲ ಚೆನ್ನ ಬಸವ ಪ್ರಭು ಮುಖ್ಯರು. ಯಾರ್ಯಾರು ಮುಖ್ಯರಪ್ಪ? ಬಸವಣ್ಣ ಮುಖ್ಯ. ನಂತರ ಯಾರು ಮುಖ್ಯ? ಚೆನ್ನ ಬಸವಣ್ಣ ಮುಖ್ಯ. ನಂತರ ಯಾರು ಮುಖ್ಯ? ಪ್ರಭುದೇವರು ಮುಖ್ಯ. ನಂತರ ಯಾರು ಮುಖ್ಯ? ಮಡಿವಾಳ ಮಾಚಯ್ಯ ಮುಖ್ಯ. ಸೊನ್ನಲಿಗೆ ಸಿದ್ದರಾಮ ಮುಖ್ಯ. ಅಕ್ಕ ಮಹಾದೇವಿ ಮುಖ್ಯ. 770 ಅಮರಗಣಗಳು, ಜಾತಿಗೊಬ್ಬ ಶರಣರು. ಎಲ್ಲರೂ ದೊಡ್ಡವರ, ನಮ್ಗೆ ಅವರೆಲ್ಲರ ಪಾದಕ್ಕೆ ಶರಣಾರ್ಥಿ ಅಂತ. ಇವರೆಲ್ಲರೂ ಮುಖ್ಯ. ಆದ್ರೆ ಇವರೆಲ್ಲರೂ ನೆನೆಸೋ ಅವಶ್ಯಕತೆ ಇಲ್ಲ. ಬಸವಣ್ಣನ ನೆನೆಸಿಬಿಟ್ರೆ ಇವರೆಲ್ಲರೂ ಪ್ರೇಮ ಮಾಡ್ತಾರ ಅಂತ ಹೇಳ್ತಾನವ. ಬಸವ ಶಟಸ್ಥಲ ಚೆನ್ನ ಬಸವ ಪ್ರಭು ಮುಖ್ಯರು ಬಸಿತವನು ಧರಿಸಿ ಬಯಲಾದರಯ್ಯ. ಆ ವಿಭೂತಿಯನ್ನು ಬಸವಣ್ಣನ ನೆನೆಸಿ ಇವತ್ತಿ ಹಚ್ಕೊಂಡು ಇವರೆಲ್ಲ ಮುಕ್ತಿ ಪಡೆದರು, ಬಯಲಾದ್ರ ಅಂತ ಹೇಳ್ತಾರ. ಆದ್ರೆ ಇವತ್ತು ನಾವೇನು ಮಾಡಕತ್ತೀವಿ? ಶರಣರ ಜಯಂತಿಗಳನ್ನು ಮಾಡಬೇಕಾದ್ರೆ ಶರಣರ ವಚನಗಳನ್ನು ಬಿಡ್ತೀವಿ. ಸುಮ್ಮನೆ ಅವ್ರ ಫೋಟೋ ಮೆರವಣಿಗೆ ಮಾಡೋದು. ಅಲ್ಲಿ ಉಪನ್ಯಾಸ ಇಟ್ಟಿರ್ತಾರ, ಆ ಉಪನ್ಯಾಸ ಮಾಡಕ್ಕೆ ಬಂದವರು ಓದ್ಯಾರ ಬಂದಿರ್ತಾರ ಇಲ್ಲ ಶರಣರ ಚರಿತ್ರೆನ ಏನೇನಾರು ಹೇಳ್ಕೊಂತ ಕುಂದಿರ್ತಾರೆ.
ಅಂಬಿಗರ ಚೌಡಯ್ಯನ ಜಯಂತಿ ಮಾಡುವಾಗ ಅಂಬಿಗರ ಚೌಡಯ್ಯನ ವಚನಗಳ ಏನು ಸತ್ಯ ಅದ ಅದನ್ನ ಹೇಳ್ಬೇಕು. ಬೇರೆ ಏನಾರ ಹೇಳಿದ್ರೆ ಅಂಬಿಗರ ಚೌಡಯ್ಯನ ಆತ್ಮಕ್ಕೆ ದ್ರೋಹ ಮಾಡಿದೆ. ನೂಲಿಯ ಚಂದಯ್ಯನ ಜಯಂತಿ ಮಾಡುವಾಗ ನೂಲಿಯ ಚಂದಯ್ಯ ಏನನ್ನ ಕುರಿತು 12ನೇ ಶತಮಾನದಲ್ಲಿ ವಚನಗಳಲ್ಲಿ ಬರೆದಾನ ಅದನ್ನ ಹೇಳ್ಬೇಕು ನಾವು. ಅದನ್ನು ಬಿಟ್ಟು ಏನಾರ ನಾವು ವೈಯಕ್ತಿಕ ಸ್ವಪ್ರತಿಷ್ಠೆಗಾಗಿ ನೂಲಿಯ ಚಂದಯ್ಯನ ಬರೀ ಕೊರವ ಸಮಾಜಕ್ಕೆ ನಾವು ಸಂಬಂಧಪಟ್ಟಾರ ಅಂತ ಹೇಳಿದ್ರೆ ಶರಣರು ಚಪ್ಪಳಿ ಹೊಡೆದು ನಗತಾರಂತ. ಜಾತೀಯತೆಯ ಬೇರ ತೆಗೆದು ಎಲ್ಲರನ್ನು ಒಂದನ್ನುವಂಥ ಅನುಭವದಲ್ಲಿ ಒಂದು ಮಾಡಿದಂಥ ಬಸವಣ್ಣನನ್ನು ನಾವು ಸೀಮಿತ ಮಾಡಿದ್ವಿ ಲಿಂಗಾಯತರು. ಮೊದಲನೇ ತಪ್ಪು ಲಿಂಗಾಯತರು ಮಾಡಿದ್ದು. ಬಸವಣ್ಣನನ್ನು ಸೀಮಿತ ಮಾಡಿದ್ದು ಲಿಂಗಾಯತರು ದೊಡ್ಡ ತಪ್ಪು. ಅಲ್ಲೇ ಇನ್ನು ಬಸವಣ್ಣನ ಲಿಂಗಾಯತರು ತೊಗೊಂಡ್ರೆ ಬಿಡ ಅಂತ ಉಳಿದವ್ರು ಕೈ ಬಿಟ್ಟರು. ಉಳಿದವ್ರದ್ದು ತಪ್ಪು ಅನ್ನೋದಿಲ್ಲ, ಮೊದಲು ಇವ್ರದ್ದು ತಪ್ಪದು. ಇವರ ಸುಮ್ಮನೆ ಬಸವಣ್ಣನ ಕೈ ಬಿಟ್ಟಿದ್ರು. ಬಸವಣ್ಣ ಅಮೇರಿಕದವರಿಗೂ ಅರ್ಥ ಹಾಕಿದ್ದ, ಇಂಗ್ಲೆಂಡ್ದವ್ರಿಗೂ ಅರ್ಥ ಹಾಕಿದ್ದ, ಆಸ್ಟ್ರೇಲಿಯಾದವ್ರಿಗೂ ಅರ್ಥ ಹಾಕಿದ್ದ. ಇವ್ರು ಬರೇ ಬಸವಣ್ಣನ ಫೋಟೋ ಇಟ್ಟರು, ಭಜನಿ ಬಾರಿಸ್ಕೊಂತ ಕುಂತರು. ಹರ ಹರ ಶಿವ ಶಿವ ಬಸವ ಬಸವ ಅನ್ಕೊಂತ ಮಾಡೋದು ಏಕಾದಶಿ ದ್ವಾದಶಿ ಮಾಡೋದು ಏಕಾದಶಿ ದ್ವಾದಶಿ ಉಪವಾಸ ವನವಾಸ ಮಾಡೋದೆಲ್ಲ ಅಡ್ನ್ಯಾಡಿ ಸಂಪ್ರದಾಯ. ಮನ್ಯಾಗ ಹೇಳೋದೆಲ್ಲ ಭಜನೆ ಮಾಡ್ಕೊಂಡು. ಯಾರ ಜಾತ್ರೆ? ಶ್ರಾವಣ ಮಾಸದಾಗ ನಮ್ಮೂರು ಬಸವೇಶ್ವರ ಜಾತ್ರೆ ಐತ್ರಿ. ಬಸವೇಶ್ವರ ಜಾತ್ರೆ ಒಳಗೆ ಮೂರ್ತಿ ಯಾವ್ದೈತಿ? ನಂದಿ ಬಸವಣ್ಣಂದು ಐತ್ರಿ. ತೇರಿಗೆ ಕಟ್ಟಿದ ಫೋಟೋ ಯಾವ್ದೈತ್ರಿ? ಕಲ್ಯಾಣದ ಬಸವಣ್ಣಂದು ಐತ್ರಿ. ಜೈಕಾರ ಹಾಕೋದು ಯಾರ್ದೈತ್ರಿ? ಎರಡು ಮಿಕ್ಸ್ ಅದಾವ್ರಿ. ಈ ಮಿಕ್ಸಡ್ ಮಂದಿ ಕೈಯಾಗ ಸಿಕ್ಕ ಬಸವಣ್ಣ ಇವತ್ತಿಗೂ ಗೊತ್ತಾಗೋಲ್ಲ ನಮಗೆ. ಯಾಕಂದ್ರೆ ನಾವು 10 ವರ್ಷ ಗದ್ದಲ ಮಾಡಿದವ್ರ, ತಿಳಿಲಿಲ್ಲ ನಮಗೂ ಇದು ಕರೆನೋ ಅದು ಕರೆನೋ, ಇದು ಕರೆನೋ ಅದು ಕರೆನೋ. ನಮ್ಮಂಥವ್ರಿಗೆ ಅಲ್ಲೇ ಮೇಲಾಗ್ಯಾವ, ಮತ್ತು ನಿಮ್ಮಂಥವ್ರು ಹಣೆ ಬಾರಿ ಏನಾಗಲ್ಲ ಸರ್. ಬಹುಶಃ ನಾವು ಇದರಾಗ ಹುಟ್ಟಿ ಬಂದವ್ರು, ಹುಟ್ಟುತ್ತೇನೆ ಇದನ್ನ ಹಿಡ್ದವ್ರು. ಮಕ್ಕೊಂಡಾಗು ಇದನ್ನ ಬಡಬಡಿಸಿದವರು, ಎದ್ದಾಗು ಇದನ್ನ ಓದಿದವರು. ಇಟ್ಟೆಲ್ಲ ತಿಳ್ಕೊಂಡು ಈಗ ಹೌದು ಅಂತ ಹೇಳಾಕ ಬರ್ಬೇಕಾದ್ರೆ 35 ತಗೊಂತು. ಇನ್ನು ಇದ್ರಾಗ ಯಾರ್ಯಾರು ವೇಟೆಟ್ಟು ಹೋಗ್ಯಾವೋ ಇನ್ನು ಅವ್ರಿಗೆ ಅರ್ಥ ಆಗ್ಬೇಕಾದ್ರೆ ಶಿವ ಶಿವ ಎಷ್ಟು ಕಷ್ಟ ಐತಿ. ಅದಕ್ಕೆ ಬೊಳ್ಳ ಗುರುಡರು ಕೂಡಿ ಹಳ್ಳವನು ಬಿದ್ದಂತೆ ಒಳ್ಳೆಯ ಗುರುವೇನು ಉಪದೇಶವಿಲ್ಲದರೆ ಮುಕ್ತಿ ಎಂದಿಗೆ ದೊರೆಕೊಂಬುದು ಅಂತ ಹೇಳ್ತಾರೆ. ಅದಕ್ಕೆ ಮುಪ್ಪಿನ ಷಡಕ್ಷರಿಗಳನ್ನು ಯಾರೋ ಕೇಳಿದ್ರಂತ, ಬುದ್ಧಿಯನ್ನು ಹೇಳಲಿಕ್ಕೆ ನಮಗೆ ಯಾರ್ರಿ ಅಂತಂದ್ರೆ, ನಮಗೆ ಬುದ್ಧಿ ಹೇಳಲಿಕ್ಕೆ ವೇದಗಳಲ್ಲ, ಆಗಮಗಳಲ್ಲ, ಉಪನಿಷತ್ತುಗಳಲ್ಲ, ಸ್ಮೃತಿಗಳಲ್ಲ. ಬುದ್ಧಿ ಹೇಳಲು ನಮಗೆ ಆದ್ಯರ ವಚನಗಳುಂಟು, ಆದ್ಯರ ವಚನಗಳುಂಟು, ಆದ್ಯರ ವಚನಗಳುಂಟು. ಪ್ರತಿಯೊಬ್ಬರ ಮನಿ ಜಗಲಿ ಮ್ಯಾಗ ವಚನ ಸಾಹಿತ್ಯ ಇಡ್ರಿ. ಹಳಕಟ್ಟಿ ಫಕೀರಪ್ಪ ಇದ ವಿಜಾಪುರದಾಗ ಮನಿಗಡ್ಡ್ಯಾಡಿ, ಯವ್ವ ನಿಮ್ಮ ಮನಿ ಜಗಲಿ ಮ್ಯಾಗ ವಚನದ ಕಟ್ಟಿದ್ರು ಕೊಡ್ರಿ, ಅದಕ್ಕೆ ಕುಂಕುಮ ಹಚ್ಚಬೇಡ್ರಿ ಅವ್ವ, ಇವತ್ತಿ ಹಚ್ಚಬೇಡ್ರಿ, ಹಾಳಾಗಿ ಹೊಕ್ಕವ, ನನಗೆ ಕೊಡ್ರಿ, ಅವನು ಪ್ರಿಂಟ್ ಮಾಡಿಸ್ತೀನಿ. ನಮ್ಮ ಜನ ವಿಚಿತ್ರ, ಎಲ್ಲಿ ಅವನು ಕೊಟ್ಟುಗಿಟ್ರೆ ನಮಗೆ ಕೆಟ್ಟ ಆದಿಗಿದಿತ್ತು ಅಂತೇಳಿ ನಮ್ಮ ಮನೆಗೆ ಇಲ್ಲ ಅಂತ ಸುಳ್ಳು ಹೇಳಿದರು. ಆದರೂ ಬಿಡಲಿಲ್ಲ ಹಳಕಟ್ಟಿಯವರು, ಬೇದರೂ ಬಿಡಲಿಲ್ಲ. ಸ್ವಾಭಿಮಾನವನ್ನು ಬಿಟ್ಟು 10 ಸಲ ಒಂದೊಂದು ಮನೆಗೆ ಹೋಗಿ ಕಾಡಿ ಬೇಡ ಆ ವಚನದ ಕಟ್ಟು ಜೋಳಿಗೆಯಾಗಿ ನಡೆಸಿಕೊಂಡ್ರು. ಆ ವಚನಗಳನ್ನು ತಮ್ಮ ಮನಿ ಮಠ ಹೊಲ ಮಾರಿ ಇದೇ ಬಿಜಾಪುರದಲ್ಲಿ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ತೆಗೆದು ಮೊದಲು 1925-26ರಲ್ಲಿ ವಚನಶಾಸ್ತ್ರ ಸಾರ ಭಾಗ 1 ಬಂತು. ಅವಾಗ ಬಸವಣ್ಣವ್ರು ವಚನ ಬರೆದಾರ ಅನ್ನೋದು ನಮಗೆ ಗೊತ್ತಾಯ್ತು. ಅದಕ್ಕಿಂತ ಮೊದಲು ಎಲ್ಲೋ ಶೂನ್ಯ ಸಂಪಾದನೆಕಾರರು ಒಂದಿಷ್ಟು ಶೂನ್ಯ ಸಂಪಾದನೆಗಳಲ್ಲಿದ್ದವು, ಎಲ್ಲೋ ಒಂದಿಷ್ಟು ಕಾವ್ಯಗಳಲ್ಲಿ ವಚನಗಳ ಒಳಾರ್ಥ ಬರ್ತಿತ್ತು. ವಚನಗಳು ನಮ್ಮ ಕೈಯಾಗಿ ಸಿಕ್ಕಿದ್ದಿಲ್ಲ. ಯಾವಾಗ ವಚನಗಳು ಬಂದವೋ ಅವಾಗ ನಮಗೂ ಗೊತ್ತಾಯ್ತು ಬಸವಣ್ಣವರು ವಚನ ಬರೆದಾರ ಅಂತೇಳಿ. ಮತ್ತು ಭಾಗ 2 ಬಂತು. ಬಸವಣ್ಣವ್ರು ಅಟ್ಟ ಬರೋದಿಲ್ಲೋ, ಎಲ್ಲರೂ ಬರೆದಾರ. ಮತ್ತೆ ಚಲೋ ಆತು ನೋಡ್ರಿ. ಯಾರ್ಯಾರು ಬರೆದಾರ? ಕಲಿದೇವರ ದೇವ ಅನ್ನೋ ನಾಮಾಂಕಿತದಲ್ಲಿ ಮಡಿವಾಳ ಮಾಚಯ್ಯ ಬರದಾನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ನಾಮಾಂಕಿತದಲ್ಲಿ ಸೊನ್ನಲಿಗೆ ಸಿದ್ದರಾಮ ಬರದಾನ. ಸೊನ್ನಲಿಗೆ ಸಿದ್ದರಾಮರು ಇಲ್ಲಿ ಬಂದು ಬಿಜಾಪುರದಾಗಿದ್ದು ಹೊಕ್ಕಿದ್ರು. ಅವರು ಕುಂತು ಹೋದ ಜಾಗನ ಇವತ್ತು ನಿಮ್ಮ ಸಿದ್ದೇಶ್ವರ ಗುಡಿ, ಸಿದ್ದರಾಮರ ಹೆಸರಿನ ಮೇಲೆ ನಡೆದದ್ದು. ಬೀಳ್ಗಿ ಒಳಗೆ ಸಿದ್ದೇಶ್ವರ ಗುಡಿ ಐತಿ, ಅಲ್ಲಿನೂ ಅವರು ಬಂದು ಹೊಕ್ಕಿದ್ರು. ಐನಾಪುರದಾಗ ಸಿದ್ದೇಶ್ವರ ಗುಡಿ ಐತಿ, ಅಲ್ಲಿನೂ ಅವರು ಬಂದು ಹೊಕ್ಕಿದ್ರು. ಎಲ್ಲೆಲ್ಲಿ ಸಿದ್ದರಾಮ ಬಂದು ಹೋಗ್ಯಾನ, ಸಿದ್ದರಾಮನ ಹೆಸರ ಮೇಲೆ ಸಿದ್ದೇಶ್ವರ ಗುಡಿ ಕಟ್ಟ್ಯಾರ. ಆದ್ರೆ ನಮ್ಮ ಜನಕ್ಕೆ ಗೊತ್ತಿಲ್ಲ ಗುಡಿ ಸಂಸ್ಕೃತಿ ಕಟ್ಟ್ಯಾರ. ಆದ್ರೆ ನಾವು ಗುಡಿಯ ಸಂಸ್ಕೃತಿಯವರಲ್ಲ, ನಾವು ಮಹಾಮನೆ ಸಂಸ್ಕೃತಿಯವರನ್ನು ಸತ್ಯ ನಮಗೆ ಗೊತ್ತಾಗಬೇಕಾದ್ರೆ 40-50 ವರ್ಷ ತೊಗೊಂಡಿದ್ವಿ. ವಚನಗಳು ಬಂದು ಈಗ ಒಂದು 70-80 ವರ್ಷಗಳಾದವು ನೋಡ್ರಿ, ಇನ್ನೂ ತಿಳಿತಾ ಇಲ್ಲ. ಶರಣರ ವಚನಗಳನ್ನು ಓದಾಕತ್ತ ಮೇಲೆ ಗೊತ್ತಾಗ್ತಲ್ಲ, ಇವನ ಪಾರ್ವತಿಪತಿ ಹರ ಹರ ಮಾದೇವ ಅಂತೀವಿ, ಎಷ್ಟು ತಪ್ಪಾಕತ್ತಲ್ಲ ಬಸವಣ್ಣವರ ಹಿಂಗಂತಾರ. ಅಂಬಿಗರ ಚೌಡ ಹೇಳ್ತಾನ, ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲಿ ಇಲ್ಲ, ಋಷಭ ವಾಹನನಲ್ಲ, ಋಷಿಯ ಮಗಳೊಡನೆ ಇದ್ದಾತನಲ್ಲ, ಎಸಗುವ ಸಂಸಾರದ ಹೆಸರಿಲ್ಲದ ತಂಗೆ,
ಕುರುವಾವದೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾನೆ. ಹೆಸರ ಇಲ್ಲ ಅವಂಗ. ಅವನಿಗೆ ಕೊಳಾಗ ರುಂಡ ಮಾಲೆನೂ ಇಲ್ಲಂತ, ಅಸುರ ಮಾಲೆಗಳಿಲ್ಲಂತ, ಕೈಯಾಗ ತ್ರಿಶೂಲನೂ ಇಲ್ಲಂತ, ಡಮರುಗಾನೂ ಇಲ್ಲಂತ, ಆತನಿಗೆ ಗೌರವ ಗಣಪ ಅನ್ನುವಂಥ ಮಕ್ಕಳು ಇಲ್ಲಂತ, ಹೆಂಡತಿನೂ ಇಲ್ಲಂತ, ಆತ ಋಷಿಯ ಮಗಳನ್ನು ಇಟ್ಟುಕೊಂಡೂ ಇಲ್ಲಂತ, ಆತ ನಂದಿಯನ್ನು ಏರಿನೂ ಇಲ್ಲಂತ, ಆತನಿಗೆ ಹೆಸರೇ ಇಲ್ಲಂತ. ಹೆಸರಿಲ್ಲ ಅನ್ನೋದವನಿಗೆ ಹೆಸರು ಏನು ಇಡ್ತೀರಿ ನೀವು ಅಂತ ಕೇಳ್ತಾನೆ ಅಂಬಿಗರ ಚೌಡಯ್ಯ. ಹಂಗಾರೆ ನಮ್ಮ ದೇವರು ಯಾರು? ನಿರಾಕಾರ ಪರಮಾತ್ಮ, ಶೂನ್ಯ, ನಿರಾಕಾರ, ಬಯಲು 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 ಅಂತ. ಅದಕ್ಕೆ ಪ್ರಭು ಅಂತಾನೆ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಯಿತ್ತಯ್ಯ, ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಯಿತ್ತಯ್ಯ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ. ಪರಮಾತ್ಮ ಶೂನ್ಯನಾಗಿದ್ದ, ಒಬ್ಬನ ಇದ್ದಂತ. ಒಬ್ಬನ ಇದ್ದನ್ನಾಕ ಯಾರಿದ್ರಲ್ಲಿ ಹೇಳಾಕಂದ್ರೆ ಯಾರು ಇದ್ದಿದ್ದೀನಿ ಇಲ್ಲಂತ, ಶೂನ್ಯ ಒಂದ ಇತ್ತಂತ. ಶೂನ್ಯ ಸ್ಥಳದಲ್ಲಿ ಹೇಳ್ತಾರೆ ಶರಣರು ಅದನ್ನು. ಒಬ್ಬನೇ ಇದ್ದ. ಒಬ್ಬನೇ ಇದ್ನ ಹೆಂಗೆ ಇದ್ನಂದ್ರೆ ಏನೂ ಇರ್ಲಾರ್ದಂಗೆ ಸುಮ್ಮನೆ ಇದ್ನಂತ. ಅದಕ್ಕೇನಂತಾರ? ಸುರಾಳ ನಿರಾಳಗಳಿಲ್ಲದಂದು. ಸುರಾಳ ನಿರಾಳ ಅಂದ್ರೆ ಶಬ್ದನ ಇಲ್ಲಂತಲ್ಲಿ, ಯಾರು ಇಲ್ಲ ಇಲ್ಲಲ್ಲಿ, ಒಬ್ಬನೇ ಇದ್ದ. ಇದ್ದಿದ್ದು ಬ್ಯಾಸರ ಆತಂತವನು. ಸುಮ್ಮನೆ ನಿಮಗೆ ತಿಳಿಯುವಂಗೆ ಹೇಳ್ತೇನೆ, ಬ್ಯಾಸರ ಆತಂತ. ನಿಮಗೆ ಹೆಂಗೆ ಒಬ್ಬರೊಬ್ಬರಿಗೆ ಇದ್ದಿದ್ದು ಬ್ಯಾಸರಾಗಿ ಪ್ರವಾಸಕ್ಕಂತ ಹೊಕ್ಕಿರಿ, ಪಿಕ್ನಿಕ್ಕಿಗಂತ ಹೊಕ್ಕಿರಿ, ಜಾತ್ರೆಗಂತ ಹೊಕ್ಕಿರಿ, ಪ್ರವಚನಕ್ಕಂತ ಬರ್ತೀರಿ, ಇಲ್ಲ ಟಿ ವಿ ನೋಡ್ತೀರಿ, ಧಾರಾವಾಹಿ ನೋಡ್ತೀರಿ, ಹಂಗೆ ಅವನಿಗೂ ಒಬ್ಬೊಬ್ಬನ ಇದ್ದಿದ್ದು ಬೇಸರ ಆತಂತ. ವಚನಕಾರರು ಬರೀತಾರ, ತನ್ನ ತಾನರಿಯದೆ ಅನಂತ ಕಾಲವಿದ್ದಾವ. ಬಹುಶಃ ಹಿಂದೆ ಬಂದು ಪ್ರವಚನಕಾರ ಹೇಳ್ಯಾರ ಇದನ್ನೆಲ್ಲ, ನಿಮಗೆಲ್ಲ ಗೊತ್ತೈತಿ. ನಾನು ವಿಷಯಕ್ಕೆ ನಿಮ್ಮನ್ನು ತೊಗೊಂಡು ಬರ್ಬೇಕಾದ್ರೆ ಹೇಳಿ ಮುಂದೆ ಹೋಗ್ಬೇಕಾಗತ್ತೆ. ತನ್ನ ತಾನರಿಯದೆ ಅನಂತ ಕಾಲ ಇದ್ದಂತ. ಅನಂತ ಕಾಲ ಅಂದ್ರೆ ಲೆಕ್ಕ ಹಾಕಕ್ಕೆ ಹೋದ್ರೆ ಲೆಕ್ಕಕ್ಕೆ ಸಿಕ್ಕಿಲ್ಲ ಅಂತದ ಅನಂತ ಕಾಲ. ಈ ಭೂಮಿ ಹುಟ್ಟೆ 450 ಕೋಟಿ ವರ್ಷ ಆತಂತ, ಇನ್ನು ಬ್ರಹ್ಮಾಂಡ ಹುಟ್ಟಿ 8 ವರ್ಷ ಆಗಿರ್ಲಿಕ್ಕಿಲ್ಲ. ನಾ ಹುಟ್ಟಿ ಬಂದವ್ರ ಲೆಕ್ಕ ಇಡುವವರು ನೋಡಿ ಯಮ ನಕ್ಕ ಅಂತ ಬೇಂದ್ರೆ ಹೇಳ್ತಾನೆ. ನಾ ಹುಟ್ಟಿ ಬಂದವ್ರ ಲೆಕ್ಕ ಯಮ ನೋಡಿ ನಕ್ಕಂತ. ಯಾಕಂದ್ರೆ ಈ ಭೂಮಿ ಹುಟ್ಟಿ ಭಾಳ ದಿವಸ ಆಯ್ತು, ಭಾಳ ಮಂದಿ ಬಂದಾರ ಹೋಗ್ಯಾರ. ಭೂಮಿ ಬ್ರಹ್ಮಾಂಡದಲ್ಲಿ ತೇಲುವಂಥ ಒಂದು ಪುಟ್ಟ ಗ್ರಹ. ಈ ಭೂಮಿಯನ್ನು ಹೋಲ್ತಕ್ಕಂಥ ಅನೇಕ ಗ್ರಹಗಳು ಆಕಾಶದಾಗ ತೇಲಾಕತ್ತಾವ. ಹೆಂಗೆ ಹೊಳೆಯಾಗಿನ ಉಸುಗೈತಿ ಹಂಗೆ ಬ್ರಹ್ಮಾಂಡದಲ್ಲಿ ಗ್ರಹಗಳದಾವ, ನಕ್ಷತ್ರಗಳದಾವ, ಗ್ಯಾಲಕ್ಸಿಗಳದಾವ. ಅದರಾಗ ನೀ ಒಂದು ಬಿಂದು, ನೀ ಇಟ್ಟ ಇಟ್ರಾಗ ನಿಂದೊಂದಿಷ್ಟು ಮನೆ ಐತಿ, ಇಟ್ಟು ಭೂಮಿ ಐತಿ, ಸೀಮೆ ಐತಿ, ವ್ಯಾಪಾರ ಐತಿ, ವಹಿವಾಟು ಐತಿ. ಆದ್ರೆ ಇದು ನೀನು ಒಂದು ದಿನ ಇದನ್ನು ಬಿಟ್ಟು ಹೋಗವನ. ಯಾಕೆ? ನೀ ಬರೋಕ್ಕಿಂತ ಮೊದಲು ಇದು ಇತ್ತು, ನೀವು ಹಾದ ಮೇಲೆ ಇದು ಇರ್ತೈತಿ, ಮತ್ತು ಇದು ಇರ್ತೈತಿ ಅನ್ನಕ್ಕೆ ಬರೋದಿಲ್ಲ. ಈಗ ಸದ್ಯ ಪೆಂಡಾಲ್ ಹಾಕ್ಯಾರ, ಮುಗಿದ ಮೇಲೆ ತೆಗೆದಿಡ್ತಾರ, ಬಿಚ್ಚುತ್ತಾರ. ಅವನು ಬಿಚ್ಚಿದ ಮೇಲೆ ಏನು ಉಳಿತೈತಿ? ಇಲ್ಲೇ ಬೈಲ ಉಳಿತೈತಿ. ಹಾಕಿದಾಗೂ ಬೈಲ ಐತಿ, ತೆಗೆದಿಟ್ಟಾಗೂ ಬೈಲ ಐತಿ. ಮನಿ ಕಟ್ಟಿದ ಬಿಜಾಪುರದಾಗ ಬೈಲಾಗ ಕಟ್ಟಿರಿ. ಬಿಜಾಪುರ ಏನು ಅಂತರ್ಲೆ ತೇಲಾಕತ್ತೇನು? ಭೂಮಿ ಮ್ಯಾಗ ಐತಿ. ಭೂಮಿ ಏನು ಎಲ್ಲಾರ ಐತೇನು? ಭೂಮಿಗೆ ಎಲ್ಲಾರ ತರ ಅದಾವನ? ಎಲ್ಲಾರ ಭೀಮ್ ಹಾಕಿರೇನು? ಅಥವಾ ಮನೆಗೆ ಪಾಯ ಹಾಕಿರ್ತಾರಲ್ಲ ಹಂಗೆ ಪಾಯ ಹಾಕಿರೇನು? ಇಲ್ಲ. ಅದಕ್ಕೆ ಅಂಬಿಗರ ಚೌಡಯ್ಯ ಜೇಡರ ದಾಸಿಮೈ ಹೇಳ್ತಾನ, ಅಂಬರಕ್ಕೆ ಗದ್ದುಗೆಗಳಿಲ್ಲದಂತಿರಿಸಿದೆಯಯ್ಯ ನೀನು. ಮ್ಯಾಗ ಆಕಾಶ ನೋಡ್ರಿ, ಆಕಾಶಕ್ಕೆ ಭೂಮಿಗೆ ಏನಾರ ಪಿಲ್ಲರ್ ಹಾಕಿರೇನು? ಅದಾವನ್ರಿ ಎಲ್ಲಾರ ಪಿಲ್ಲರ್? ಇಲ್ಲ, ಏನು ಇಲ್ಲ. ಮತ್ತು ಎದ್ರ ಮ್ಯಾಗ ನಿಂತೈತಿದು? ಗುರುತ್ವಾಕರ್ಷಣೆ ಬಲದ ಮ್ಯಾಗ ಭೂಮಿ ನಿಂತೈತಿ. ಒಂದು ಕಡೆ ಸೂರ್ಯ ಜಗತಾನ ಭೂಮಿನ, ಒಂದು ಕಡೆ ಚಂದ್ರ ಜಗತಾನ, ಒಂದು ಕಡೆ ಬುಧ ಗ್ರಹ, ಒಂದು ಕಡೆ ಮಂಗಳ ಗ್ರಹ ತನ್ನ ಕಕ್ಷೆ ಒಳಗೆ ಹಿಡಿದು ಇಟ್ಕೊಂಡೈತಿ. ಅದು 23 ಅಕ್ಷಾಂಶ ರೇಖಾಂಶ ಒಳಗೆ ತಿರ್ಗಾಕತ್ತೈತಿ. ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆದ್ರೆ ಭೂಮಿ ದಿಕ್ಕಿಲ್ದಂಗೆ ಹೊಕ್ಕತಿ. ಭೂಮಿ ಹೊಕ್ಕತಿ ಅಂದ್ರೆ ನಾವು ಹೋದ್ವೆ, ಅಮೇರಿಕಾನು ಹೋತ, ಇಂಗ್ಲೆಂಡು ಹೋತ, ರಷ್ಯಾನು ಹೋತ, ಟೋಟಲ್ ಭೂಮಿನ ಹೋತು, ಹೇಳಿ ಹೋಗಿಬಿಡ್ತು. ಇದನ್ನು ಭಾಳ ಚಂದ ತಿರುಗಸಾಕತ್ತಾರ. ಇದು ಐತಿ ಬ್ರಹ್ಮಾಂಡದೊಳಗೆ ಒಂದು ರೀತಿಯಿಂದ ತೇಲಾಕತ್ತೈತಿ, ತಿರುಗ್ತೈತಿ. 4 ತಿಂಗಳಿಗೊಮ್ಮೆ ಚಳಿಗಾಲ ಬರ್ತೈತಿ, 4 ತಿಂಗಳಿಗೊಮ್ಮೆ ಮಳೆಗಾಲ ಬರ್ತೈತಿ, 4 ತಿಂಗಳಿಗೊಮ್ಮೆ ಬೇಸಿಗೆ ಕಾಲ ಬರ್ತೈತಿ. ನಮಗೆ ಬೇಸಿಗೆ ಕಾಲ ಇದ್ದಾಗ ಬೇರೆ ದೇಶದವ್ರಿಗೆ ಮಳೆಗಾಲ ಇರ್ತೈತಿ, ನಮಗೆ ಮಳೆಗಾಲ ಇದ್ದಾಗ ಅವಕ್ಕೆ ಚಳಿಗಾಲ ಇರ್ತೈತಿ. ನಮಗೆ ರಾತ್ರಿ ಆಗೈತಿ, ಅವಕ್ಕೆ ಈಗ ಒಳ್ಳೆ ವಾಕಿಂಗ್ ಹೋಗಿರ್ತಾರೆ ಅವ್ರು ಎದ್ದು. ಭೂಮಿಯ ವಿಶೇಷತೆ ತಿರ್ಕೊಂತ ಇರ್ತಿರ್ತದ ನೋಡಿ. ಹೆಂಗೆ ಭೂಮಿ ತಿರ್ಕೊಂತ ಇದ್ರೆ ಚಂದ ಇರ್ತೈತಿ, ಹಂಗೆ ಮನುಷ್ಯನು ತಿರ್ಕೊಂತಾನೆ ಇರ್ಬೇಕಂತ. ಕುಂತಲ್ಲೇ ಕುಂತ ಜಡ್ಡಿಗೆ ಬೀಳ್ತಾನೆ ಮನುಷ್ಯ. ಅದಕ್ಕೆ ಪ್ರಪಂಚದಲ್ಲಿ ಚಲನೆಯಲ್ಲಿರಬೇಕು. ಅದಕ್ಕೆ ಹೇಳ್ತಾರ ಪ್ರಭುದೇವರು, ಗುಹೇಶ್ವರ ಲೀಲೆ ಮಾಡಾಕತ್ತಾನಂತವ, ಲೀಲೆಗೆ ಬಂದಾನಂತವ. ಲೀಲೆ ಆದಾಗ ಉಮಾಪತಿ ಅಕ್ಕಾನಂತ. ಅಂದ್ರೆ ಶಿವೆಗೆ, ಶಕ್ತಿಗೆ ಆತ ಏನಕ್ಕಾನಂತ? ಪತಿ ಅಕ್ಕಾನಂತ. ಲೀಲೆ ನಿಂತಾಗ ಸ್ವಯಂಭು ಗುಹೇಶ್ವರ. ಒಂದು ಕಡೆ ನಿಂತ ಅಂದ್ರೆ ಸ್ವಯಂಭು ಅಂತ ನೋಡ. ಅದಕ್ಕೆ ಹೇಳ್ತಾರ ಅವರು, ಮರದೊಳಗಣ ಪತ್ರ ಫಲ ಪುಷ್ಪಗಳು ಮರಕಾಲ ವಶದಲ್ಲಿ ಅಡಗಿ ತೋರುವಂತೆ ಹರನೊಳಗಣ ಪ್ರಕೃತಿ ಲೀಲಾ ವಿನೋದಗಳು ಹರಕಾಲ ವಶದಲ್ಲಿ ಅಡಗಿ ತೋರುವವಯ್ಯ ಗುಹೇಶ್ವರ ಅಂತ ಹೇಳ್ತಾರೆ ನೋಡಿ.
ಪ್ರಕೃತಿ ಒಳಗೆ ಹೆಂಗೆ ಮಳೆಗಾಲ ಚಳಿಗಾಲ ಬರ್ತೈತಿ ಹಂಗೆ ಶಿವನೊಳಗೂ ಈ ಲೀಲೆ ನಡೀತೈತೆ ಅಂತ ಇದನ್ನು ನಡ್ಸಾಕತ್ತಾನವ. ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ಯಾನ. ಆದರೂ ಯಾರ ಕಣ್ಣಿಗೂ ಕಾಣದಂಗೆ ಕುಂತಾನ. ಎಲ್ಲರ ಕಂಡಾನ? ನಿರಾಕಾರದಾನ, ಬೆಳಕದಾನ. ಮೊಹಮ್ಮದ್ ಪೈಗಂಬರಿಗೆ ಕಂಡವನು ಒಬ್ಬನೇ, ಯೇಸು ಕ್ರಿಸ್ತಗೂ ಕಂಡವನು ಒಬ್ಬನೇ, ನಿಜಗುಣರಿಗೂ ಕಂಡವನು ಒಬ್ಬನೇ. ವೇದಾಂತಿಗಳು ಪರಬ್ರಹ್ಮ ಅಂದಾರ, ಆಗಮಿಕರು ಪರಶಿವ ಅಂದಾರ, ಯಹೋದಿಗಳು ಸುಪ್ರೀಂ ಗಾರ್ಡ್ ಅಂದಾರ, ಬಸವಣ್ಣನವರು ಜಗದಗಲ ಮುಗಿಲಗಲ ಅಂದಾರ. ಆದ್ರೆ ಮ್ಯಾಲೆ ನೋಡಿದ್ರೆ ಒಬ್ಬನ ಅದಾನ, ಅದು ಬೆಳಕು. ಗಾಡ್ ಈಸ್ ಲೈಟ್. ಬೆಳಕು ಬೆಳಕು ಬೆಳಕು. ನಿರಾಕಾರ ಪರಮಾತ್ಮ, ನಿರಾಕಾರ.